ಇಲ್ಲ ಮೈಕ್ ತಗೊಳ್ಳೋರಾಗಿರ್ಬಾರ್ದು, ಜುಟ್ಟ ಹಿಡಿಯೋರಾಗಿರ್ಬೇಕು. ಎಂತ ಜುಟ್ಟ ಅಂತದ್ರಿಪ್ಪ ಜುಟ್ಟ. ಅವ್ರ ಬಾಯಿಗಳು ಇಬ್ರು ಅದಾರ, ಇಬ್ರು ಕೂಡ ನನ್ನ ಜುಟ್ಟ ಎಂತ ಹಿಡಿತಾರ ಇಲ್ಲಿ ಜ್ಞಾನದ ಜುಟ್ಟ. ಅವ್ರ ಇಬ್ರು ಕೂಡ ಕೈಯಾಗ ಒಂದೇ ಜುಟ್ಟ ಹಿಡಿತೀನಿ. ಹನುಮಂತೇನ್ರಿ ರಾವಣಗಿರ್ತಕ್ಕಂಥವ ಲಂಕಾಪಟ್ಟಣದಾಗ ಒಯ್ದಿಟ್ಟ ಸೀತಾನ. ಹೌದಾ? ಸೀತಾ ಮಾತಿನ ಒಯ್ದಿಟ್ಟಂತ ಸಂದರ್ಭದಾಗ ರಾಮನ ಭಕ್ತ ಹನುಮಂತಗಿರ್ತಕ್ಕಂಥವ ಸಮುದ್ರಕ್ಕ ಸೇತುವೆಯನ್ನ ನಿರ್ಮಾಣ ಮಾಡಿ ಆ ಸೇತುವೆ ಮೇಲೆ ಹಾದು ಹೋಗಿ ರಾವಣ ಇಟ್ಟಿರ್ತಕ್ಕಂಥ ಸೀತಾ ಮಾತಿನ ಶೋಧ ಮಾಡಿ ತಂದ ಆ ಗುರು ರಾಮ ಯಾರು ದೇವರಾಗಿರ್ತಕ್ಕಂಥ ರಾಮಗ ಸುದ್ದಿ ಮುಡಿಸಿರ್ತಕ್ಕಂಥ ನನ್ನಪ್ಪ ಹನುಮಂತ. ಆ ಹನುಮಂತ ವಾಯುಪುತ್ರ ಆಂಜನೇಯ ಪುತ್ರ ಹನುಮಂತ ದೇವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೆ. ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಅವರವರೆಲ್ಲವೂ ಎಲ್ಲರಿಗೂ ಕೂಡ ಮಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಮೇಲಾಗಿ ನಮ್ಮ ಸರ್ಜೋರಿ ಹಾಡ್ತಕ್ಕಂಥ ಕಲಾವಿದರು ಯಾರಿಪ್ಪ? ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಹಡಲಗೆರೆ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘಕ್ಕೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ನಮನಗಳನ್ನ ತಿಳಿಸಿ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಹಾಡೋ ತಂಗಿಗಳು ಸಣ್ಣವ್ರಿದ್ರೆ ಕೂಡ ಮ್ಯಾಳ ನಡೆಸುವಂತ ಮಾಲಕರು ದೊಡ್ಡವರದಾರ ಅವರು. ಹೌದಾ? ದೊಡ್ಡವರದಾರ್ರಿಪ್ಪ. ಈಗಾಗಲೇ ಒಂದು ಮ್ಯಾಳ ಮುಪ್ ಮಾಯಿ ಹೋಯ್ತು. ಹೌದಾ? ಒಂದು ಮ್ಯಾಳ ಮುಪ್ಪಾಗಿ ಹೋಯ್ತು, ಮುಪ್ಪಾಗಿ ಸ್ವಿಚ್ ಆಫ್ ಆಗ್ಯದ. ಈಗ ಎರಡನೇ ಮ್ಯಾಳ ಎಬ್ಸರಪ್ಪ ಅಂದ್ರ ಆ ಮ್ಯಾಳಿನ ಮಾಲಕರಾಗಿರ್ತಕ್ಕಂಥ ದೊಡ್ಡವರದಾರ. ಮೇಲಾಗಿ ಮಾತನಾಡ್ತಕ್ಕಂಥ ಮಾಸ್ತರ್ಗಳು ಕೊಟ್ನಾಳ ಸೋಮು ಅನ್ನಗಳು ಬಂದಾರಪ್ಪ ಅಂದ್ರೆ ಅವರು ದೊಡ್ಡವರದಾರ. ಹೌದಾ ಗುರುಗಳ? ಹೌದಿಲ್ಲ? ಎತ್ತ ಮಾಡ್ರು ಕೂಡ ಅವರಿಗೂ ಕೂಡ ಮುಗಳ ತಂಡದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಬಹಳ ಮಾತಾಡೋ ದೈವಿಕ ವ್ಯಾಸರಗೋದು ಬೇಡತಮ್ಮ. ಹಾಡಿಕೆ ಕುಡಿಸ್ಯಾರ. ಹೆಂಗ ಕುಡಿಸ್ಯಾರ್ರಿಪ್ಪ ಹಾಡಿಕೆ? ಎರಡು ಹೆಣ್ಮಕ್ಳ ಮ್ಯಾಲೆ ಕುಡಿಸ್ಯಾರ ಅಂತ ಹೇಳ್ಯಾರ ಅವರು. ಹೌದು, ಎರಡು ಹೆಣ್ಮಕ್ಳ ಮ್ಯಾಲೆ ಕುಡಿಸ್ಯಾರ ಅಂತ ಹೇಳ್ಯಾರ್ರಿಪ್ಪ. ಅದು ಹೆಂಗ ಕುಡಿಸ್ಯಾರ ಅಂತ ಹೇಳ್ಯಾರು. ಅವ್ರ ಮೈಕ್ ಇವ್ರ ಕೈಯಾಗತ್ತ, ಇವ್ರ ಮೈಕ್ ಅವ್ರ ಕೈಯಾಗತ್ತ. ಅವ್ರ ಮೈಕ್ ನಾಯಕ್ ತಗೊಂಡ್ರಿ ಸಾಹೇಬ್ರ? ಹಂಗಲ್ರಿ ಸರ್, ಅದ ಅವ್ರ ಜುಟ್ಟು ಇವ್ರ ಕೈಯಾಗ, ಇವ್ರ ಜುಟ್ಟು ಅವ್ರ ಕೈಯಾಗ. ಹಡಿ ಏಕ್ ಮಾರ್ ದೋ ತುಕಡ ಅಂದತ್ರಿ ಅವ. ಹಿಂಗ ಯಾಕ್ರಿ ಯೂಟ್ಯೂಬ್ ಸರ್? ಹೌದು, ಹೊಡಿ ಇಲ್ಲ ತರೋರು. ಕಮಿಟಿ ಅವ್ರ ಮೈಕ್ ಅದ ಇವು ಕಮಿಟಿ ಅವ್ರ ಮೈಕ್ ಅದ. ಅವ್ರ ಮೈಕ್ ನಾವ್ಯಾಕ ತಗೊಂಡು ನಮ್ಮ ಮೈಕ್ ಅವ್ರ್ಯಾಕ ತಗೋತಾರು. ಹೌದಿಲ್ಲ? ಇಲ್ಲ ಮೈಕ್ ತಗೊಳ್ಳೋರಾಗಿರ್ಬಾರ್ದು, ಜುಟ್ಟ ಹಿಡಿಯೋರಾಗಿರ್ಬೇಕು. ಎಂತ ಜುಟ್ಟ ಅಂತದ್ರಿಪ್ಪ ಜುಟ್ಟ? ಜ್ಞಾನದ ಜುಟ್ಟು ಹಿಡಿದಿರ್ಬೇಕು. ಹೌದಾ? ಅವ್ರ ಬಾಯಿಗಳು ಇಬ್ರು ಅದಾರ, ಇಬ್ರು ಕೂಡ ನನ್ನ ಜುಟ್ಟ ಎಂತ ಹಿಡಿತಾರ ಇಲ್ಲಿ ಜ್ಞಾನದ ಜುಟ್ಟ. ಅವ್ರ ಇಬ್ರು ಕೂಡ ಕೈಯಾಗ ಒಂದೇ ಜುಟ್ಟ ಹಿಡಿತೀನಿ. ಹೌದಿಲ್ಲ? ಬಹಳ ವಿಚಾರ ಮಾಡಿ ಎರಡು ಮೇಳಗಳು ಕುಡಿಸ್ಯಾರ. ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳು ಆಗಬೇಕು ತಮ್ಮ. ಹೌದಾ? ಲೋಪದೋಷ ಹಾಕಾವ ಅಂತ ಮಾತಾಡ್ಬೇಡ್ರಿ, ಹಾಗೆ ಹಾಕಾವ, ಹಾಗೆ ಆಗತ್ತವ. ಅಡಿಯುವ ಮನುಷ್ಯ ಎಡುವುದು ಸಜ್ಜಿಕ, ಎಲ್ಲವಿಲ್ಲದ ನಾಲಿಗೆ ತೊದಲುವುದು ಸಜ್ಜಿಕ. ಹೌದಾ? ಯಾಕಂದ್ರೆ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ಇವತ್ತು ಹಗಲತ್ತು ಸಿಂದಗಿ ತಾಲೂಕು ಕಾರ್ಯಕ್ರಮ ಮುಗಿಸಿ ನೇರವಾಗಿ ಇಲ್ಲೇ ಬಂದದ್ದಾಗ್ಯದ. ಹೌದಾ? ನಮ್ಮಲ್ಲಿ ಸ್ವಲ್ಪ ಸೂರದಲ್ಲಿ ವ್ಯತ್ಯಾಸ ಆಗ್ಲಿಕ್ಕತ್ತದ. ಸಂಘದಲ್ಲಿ ಆಗಿರ್ತಕ್ಕಂತ ತಪ್ಪನ್ನ ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥದ್ದು ದೈವಕ್ಕೆ ಎದ್ದೆದ್ದು ಬಂದು ಕಾಲು ಬೀಳುದಾಗೋದಿಲ್ಲ ತಮ್ಮ. ಹೌದಾ? ಯಾಕ್ರಿಪ್ಪ ಬ್ಯಾಸರ ಆಗ್ತದನ್ರಿ? ಬ್ಯಾಸರನಾಗೋದಿಲ್ಲ, ಟೈಮ್ ಬಹಳ ಆಗ್ತದ. ಹೌದಾ? ನಿಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಹನಿ ಹಚ್ಚಿ ಇಲ್ಲಿಂದ ನೀ ನಮಸ್ಕಾರವನ್ನ ಮಾಡಿ. ಹೌದಿಲ್ಲ? ಬಹಳ ವಿಚಾರ ಮಾಡಿ ಹೇಳಿರವರು. ಯಾನ್ ಹೇಳ್ರಿಪ್ಪ? ಹನುಮಂತ ದೇವರ ಜಾಗರಣೆ ನಿಮಿತ್ತವಾಗಿ ಆ ಡೊಳ್ಳಿನ ಪದ ಕುಡಿಸಿದ್ದ ಇದೇ ಪೈಲ. ಹೌದಾ? ಹೌದಿಲ್ಲ? ಇದೇ ಪೈಲ ಕುಡಿಸ್ಯಾರ. ಹಾಡಿಕೆ ಎಲ್ಲರೂ ಎದ್ದು ಹೋಗೋಂಗಾಗಿರಬಾರ್ದು, ಎಲ್ಲರೂ ಮನ್ಕೊಳಂಗೂ ಆಗಿರಬಾರದು. ಮತ್ ಹೆಂಗ ಆಗ್ಬೇಕ್ರಿಪ್ಪ ಹಾಡಿಕೆ? ಆದ್ರ ಹೆಂಗಾಗಿರ್ಬೇಕು? ಹಾಡವ್ರ ತಿಂಡಿ ತೀರ್ಬೇಕು, ಕುಂತ ಕೆಲವರು ತಂಡಿ ಬಿಟ್ಟಿರ್ಬೇಕು. ಹೌದಾ? ಹಾಡವ್ರ ತಿಂಡಿ ಬಿಟ್ಟಿರ್ಬೇಕು, ಕುಂತ ಕೆಲವ್ರ ತಂಡಿ ಬಿಟ್ಟಿರ್ಬೇಕು. ಹೌದು. ಈ ಮಾತ್ ಹೆಂಗ್ರಿಪ್ಪ? ಹೇಳ ಮೊದಲ. ಹಾಡವ್ರ ತಿಂಡಿ ತೀರ್ಬೇಕು, ಕುಂತ ಕೆಲವರು ತಂಡಿ ಬಿಟ್ಟಿರ್ಬೇಕು. ಕಮಿಟಿ ಅವ್ರ ರೊಕ್ಕ ಕೊಟ್ಟಂಗಾಗಿರ್ಬೇಕು. ಹೌದಾ? ಕಮಿಟಿ ಅವ್ರ ರೊಕ್ಕ ಕೊಟ್ಟಂಗಾಗಿರ್ಬೇಕು, ತಗೊಂಡು ನೀವು ಊರಿಗೆ ಹೋದಂಗಾಗಿರ್ಬೇಕು. ಈ ಮಾತ್ ಹೆಂಗ್ರಿಪ್ಪ? ಗೊತ್ತಾಗಲಿಲ್ಲ. ಓಹೋ, ಹೆಂಗಪ್ಪ ತಿಂಡಿ ತಂಡಿ ಗೊತ್ತಾಗ್ಲಿ. ತಿಂಡಿ ಒಳಗ ಬಾಳ ತಿಂಡಿ ಅದಾವ. ಯಾವ್ಯಾವ ತಿಂಡಿ ಅದಾವ್ರಿಪ್ಪ? ರಾಮ ದಿಂಡಿ, ಗೌ ದಿಂಡಿ, ದೇಣ್ಣ ದಿಂಡಿ, ಮೈಸೂರು ಮಂಡ್ಯ ಕಡೆ ತಿನ್ನು ತಿಂಡಿ ತರ, ಅದಕ್ಕೂ ತಿಂಡಿನೇ ತರ. ಮತ್ ಹಿಂಡಿ ನುಡಿದನ್ ಕೇಳೋ.
ಹೌದಾ ಮತ್ ಈ ಕಡೆ ಒಂದ್ ತಿಂಡಿ ತರ್ಲಿ ಅದ್ ಯಾವ್ದ್ರಿಪ್ಪ ಇಲ್ಲಿ ಎಲ್ಲ ಜ್ಞಾನದ ತಿಂಡಿ ಆಗಬೇಕಾಗ್ಯದ ಹೌದಾ ಅದಕ್ಕೆ ಹೆಂಗ ನಿನ್ನ ಕೂನ್ ಆಗ್ಲಿಲ್ಲ ಆಹಾ ಕುರಿಗೆ ಉಣ್ಣಿ ಬೆಳೆದಿರ್ತಾವ ಹೌದಾ ಕುರಿ ಹುಣ್ಣಿ ಬೆಳಿತಾವ ಉಣ್ಣಿ ಬೆಳೆದಪ್ಪ ಅಂದ್ರೆ ನೀರ ಹಾಕಿ ಸ್ವಚ್ಛಂಗೆ ತೊಳೆದ ಹೌದಾ ಕುರಿ ಉಣ್ಣಿಯನ್ನ ಕಟ್ ಮಾಡಿದಪ್ಪ ಅಂದ್ರೆ ಕುರಿ ಮೈಗೆ ಏನಾಗ್ತದ ಏನಾಗ್ತದ್ರಿಪ್ಪ ತಿಂಡಿ ಬಿಡ್ತದ ತಿಂಡಿ ತಿಂಡಿ ಬಿಡ್ತದ ತಿಂಡಿ ಹೌದಾ ಅದೇ ಕುರಿ ಉಣ್ಣಿಯನ್ನ ಹಿಂಜಿ ಕಂಬಳಿ ಮಾಡಿ ಹೊತ್ಕೊಂಡ್ರೆ ಏನಾಗ್ತದ ಹೌದಾ ತಂಡಿ ಬಿಡ್ತದ ತಂಡಿ ಅದೇ ಕಂಬಳಿಯನ್ನ ಬಾದಾಮಿ ಬಾಜಾರ್ಕ್ ಅಥವಾ ರೋಣ ಬಾಜಾರ್ಕ್ ಹೋಗಿ ಮಾರಾಟ ಮಾಡ್ಕೊಂಡು ಬಂದ್ರೆ ಏನಾಗ್ತದ ಹೌದಾ ₹4 ರೊಕ್ಕ ಸಿಗ್ತಾವ ₹4 ರೊಕ್ಕ ಲಾಭ ಅನ್ನೋದು ಸಿಗ್ತದ ಹೌದಾ ಇವತ್ತು ಹೊನ್ನಿಗನೂರ ಗ್ರಾಮದ ಹಿರಿಯರ 30-40 ಸಾವಿರ ರೂಪಾಯಿ ಕೊಟ್ಟ 2 ಮೇಳಗಳು ಕುಡ್ಸ್ಯಾರಪ್ಪ ಅಂತಂದ್ರ ಹಂಗಾಗಿರ್ಬೇಕು ಹೆಂಗ್ರಿಪ್ಪ ನಮ್ಮಲ್ಲಿರ್ತಕ್ಕಂಥ ಜ್ಞಾನದ ತಿಂಡಿ ತಿರ್ಬೇಕು ಹೌದಾ ಅಜ್ಞಾನದ ತಂಡಿ ಬಿಟ್ಟಿರ್ಬೇಕು ಹೌದಾ ನಮ್ಮಲ್ಲಿರ್ತಕ್ಕಂಥ ಜ್ಞಾನದ ತಿಂಡಿ ತಿರಬೇಕು ಅಜ್ಞಾನದ ತಂಡಿ ಬಿಟ್ಟಿರ್ಬೇಕು ಹೌದು ಮಾನವ ಜನ್ಮಕ್ಕೆ ಮುಕ್ತಿ ಅನ್ನುವಂಥದ್ದು ಲಾಭ ಸಿಕ್ಕಿರಬೇಕು ಹೌದಾ ಹೊತ್ತ ಹೊಂಡುತನ ಹಂಗ ಹಾಡಿಕೆ ಮಾಡ್ಬೇಕಾಗ್ಯದ ಏ ಕಾಕ ಸುಮ್ ಕುಂದ್ರು ನೀವ್ ಯಾಕಂದ್ರ ಈಗ ಹೊಸದಾಗಿ ಹಾಡಿಕೆ ಹಚ್ಚರಿ ಇಲ್ಲಿ ಡೊಳ್ಳಿನ ಹಾಡಿನ ಮರ್ಮ ಏನೈತಿ ಅನ್ನುವಂಥದ್ದು ತಿಳಿಸಿಕೊಡ್ಬೇಕಾಗ್ಯದ ಹೌದಾ ಮೊಗಳದವ್ರು ಬಂದ್ರು ಹಳ್ಳಿಗೆರವ್ರು ಬಂದ್ರು ಏನ್ ಹಾಡ್ರಿ ಆಮೇಲೆ ನಮ್ಗೆ ಗೊತ್ತೇ ಆಗಲಿಲ್ಲ ಅನ್ನುವಂತ ಅರ್ಥ ಆಗಿರ್ಬಾರ್ದು ಹೌದಾ ಎಲ್ಲಾರು ಸುಮ್ ಕೂತಾರ ಕಾಕ ಒಬ್ಬ ಯಾಕೆ ಹಿಂಗ್ ಮಾಡಕತ್ತಾನ್ರಿಪ್ಪ ಇದೇ ವಯಸ್ಸಿನಾಗ ಹಿಂಗ್ ಕಾಡಕತ್ತಾನ ಮತ್ತ ಹರೇ ಜನ್ಮದಾಗ ಅವನ್ ಎಟ್ಟು ಕಡ್ರಿ ಬರೋದು ಮಗ ಅವ ಹಾಗೆ ಮಾಡ್ಯಾನ ಹೌದು ಏನ ದಾರು ಅಂದಿ ನೀನು ಅವಿಗೆ ಹೆಂಗಿದಿ ಹೌದಾ ಹೌದಿಲ್ಲ ಇರ್ಲಿ ಅದೇನಂತ ಇಡ್ಲಿ ಕುತ್ತಾಗ ಮಸಿಗೆ ಬುದ್ಧಿ ಹೇಳ್ತಿತ್ತ ಹೌದಾ ಇಡ್ಲಿ ಮಸಿಗೆ ಬುದ್ಧಿ ಹೇಳ್ತತ್ತ ಇದು ಅನಿಲ್ ಕೆಲಸ ಹೌದಾ ಇಡ್ಲಿ ಏನಂತಿತ್ತು ನೀ ಕರ್ಗ ಎಟ್ಟಿತ್ತ ಕರೆ ಇಡ್ಲಿಗೆ ಗೊತ್ತಿದ್ರಿಕಿಲ್ರಿಪ್ಪ ತಾನೇ ಕರಗದ ನಾನು ಹಂಗ ಅವ್ರು ಕುಡಿತಾರ ಇವ್ರು ಕುಡಿತಾರ ಮೊದಲು ನಿನ್ನ ಎಡ್ಯಾಕ ಕತ್ತಿ ಬಿದ್ದದ ನೀ ತೊಳ್ಕೊ ಅದಕ್ಕೆ ಹೇಳ್ತಾರ ಬಸವಣ್ಣವರು ಏನಂತ್ರಿಪ್ಪ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನವ ಸಂತೈಸಿಕೊಳ್ಳಿ ಹೌದಾ ನೆರಮನೆಯ ಅಳುವವರ ದುಃಖಕ್ಕೆ ನಚ್ಚನೇ ಕೂಡಲ ಸಂಗಮ ದೇವತ್ ಹೇಳ್ರು ಹೌದಾ ಮತ್ತೊಬ್ಬರ ಎಡೆಯೊಳಗ ಕತ್ತಿ ಬಿದ್ದದಂತೆ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಮನೆ ಮುಂದ ಕಸ ಐತಪ್ಪ ನಮ್ಮ ಮನೆ ಸ್ವಚ್ಛ ಮಾಡಿದಪ್ಪ ಊರೇ ಸ್ವಚ್ಛ ಆಗ್ತದ ಹೌದಾ ಊರೇ ಸ್ವಚ್ಛ ಆಗೋದಲ್ಲ ಇಡೀ ದೇಶನೇ ಸ್ವಚ್ಛ ಆಗ್ತದ ಹೌದಿಲ್ಲ ಹಂಗ ಮೊದಲ ನಮ್ಮ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಇವತ್ತು ಹೊತ್ತು ಏರುತನ ಹಾಡ್ಕಿ ಕೊಳ್ಳಿದ್ದಿ ಕರೆ ಐತಪ್ಪ ಅಂದ್ರ ಇವತ್ತು ನೀವು ಮಾಡಿರ್ತಕ್ಕಂಥ ಹಿಂದ ಕರ್ಮದ ಗಂಟ ನಾಶ ಆಗಿ ಇವತ್ತು ಒಂದೇ ದಿನದಾಗ ನಿಮಗ ಪುಣ್ಯದ ಫಲ ನಿಮ್ಮ ಸಂಗಾಟ ಬೆನ್ನ ಹತ್ತಿ ಬರ್ತೈತಿ ಅನ್ನುವಂತ ಮಾತನ್ನ ದೈವಿಕ್ಕೊಂದು ವಿಶ್ವಾಸ ಕೊಟ್ಟು ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬೇಸರ ಆಗೋದು ಬೇಡ ನೀವು ಎಷ್ಟು ಮಾತಾಡ್ತಿರ್ಲಿ ಅಟ್ಟೆ ಮಾತಾಡ್ತೀವಿ ಸಂಧಿಗೆ ಒಂದೊಂದು ಅವ್ರಿಗೂ ಸ್ವಲ್ಪ ಕೆನಕೋತ ಏನಾರ ಪ್ರಶ್ನೆ ಕೇಳಂದ್ರ ಆ ಕೆನಕು ಮತ್ತ ಜಗಳಲ್ಲತ್ತ ಹುಲ್ಕು ಮಟ್ಟ ಬಸರ ಅಲ್ಲತ್ತನ್ರಿಪ್ಪ ಇದು ನೋಡಿ ಮಕ್ಕಳಲ್ಲತ್ತು ಹೌದಾ ಹಂಗಲ್ಲದು ಹಿಂಗದದು ಅವ್ ಮದುವೆ ಆಗಿಲ್ಕರ ನಮ್ಗೆ ಎಲ್ಲಾ ಗೊತ್ತದ ಹೌದಾ ನೀನು ಮದುವೆ ಆಗಿದ್ದಕ್ಕರ ನಿನಗೆ ಏನೋ ಗೊತ್ತಿಲ್ಲ ಮನ್ಯಾಗ ನಮ್ಮ ಮಾಯಿ ಟ್ರೈನಿಂಗ್ ಕೊಟ್ಟ ನನಗ ಆಯ್ ಯಾಯ ನಮ್ಮವ್ವ ನಾವು ನಾನು ಹಾಡ್ತಿ ಹೇಳ್ತೇನು ಅದ ಅಂದ್ರ ಆಯ್ ಅವ್ವ ನಾವು ಕೊಟ್ಟರಪ್ಪ ಟ್ರೈನಿಂಗ್ ಆಗ್ಯದ ಬಹಳೇನು ಮಾತನಾಡ್ಲಾರ್ದನೆ ನೀವ್ ಎಷ್ಟು ಮಾತಾಡುತ್ತಿರ್ಲೆ ಅಟ್ಟೇ ಮಾತಾಡ್ತೀವಿ ಬಂಧುಗಳೇ ಹೊತ್ತು ಹೊಂಡುತನ ಇಷ್ಟೇ ಜನ ಕುಡಿರ್ಲೆ ಹೊತ್ತು ಹೊಂಡುತನ ಜನ ಇಟ್ಟೇ ಕೂತಿರ್ಬೇಕು ಮಂಗಳಾರತಿ ಆಗೋ ಮಟ್ಟ ಕುಂದ್ರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿ ಇಟ್ಟೇ ಕುಂಡಿರ್ಬೇಕು ಹೊಟ್ಟೆ ಅಳಿಗಾಡಂಗಿಲ್ಲ ಇಲ್ಲ ಹೋಗಿ ಅಳ್ಯಾಡ್ರಿ ಅಳಿಗಾಡ್ಲಿ ಹೌದಾ ಹಾಗಾಗಿ ಸರ್ಜಾಡೆ ಕಲಾವಂತರು ಬಹಳ ದೂರದಿಂದ ಬಂದಾರ್ರಿಪ್ಪ ಮಾಸ್ತರ್ಗಳು ಕೂಡ ದೊಡ್ಡವರು ಅದಾರ ಅವ್ರು ಹೇಳ್ಯಾರು ಯಾನ್ರಿಪ್ಪ ಒಂದ್ ಮಾತು ಹೇಳಿದ್ರೆ ನೀವು ಎಲ್ಲಾರು ಕೇಳಿರಿ ನಮ್ಮ ಅಣ್ಣ ಯಾನ್ ಹೇಳಿದ ಗೊತ್ತನೋ ಯಾನ್ರಿಪ್ಪ ಮಾನ್ಯ ಬಾದಾಮಿ ತಾಲೂಕಿನಾಗೆ ಮುಗಳಾಳನವರು ಮತ್ತು ಕುರುಗೋಡ್ರ ಹೆಸರಿನ ಕೂಡ ಹಾಡಿಕೆ ಮಾಡಿದ್ವು ಕರೆ ಅಲ್ಲಿ ಬ್ಯಾಟ್ರಿ ಹಚ್ಚಿ ಹುಡುಕ್ಯಾಡ ಸುಮ್ಮನೆ ಹಚ್ಚಿ ಹುಡುಕ್ಯಾಡ್ರು 3 ಮಂದಿ ಹೆಣ್ಮಕ್ಳು ಸಿಗ್ಲಿಲ್ಲತ್ತ ಹೌದಾ ಸರ್ ಕೇಳುವಂತ ಮಾತು 3 ಮಂದಿ ಹೆಣ್ಮಕ್ಳು ಸಿಗ್ಲಿಲ್ಲ ಈ ಊರಾಗ 10 ಹೆಣ್ಮಕ್ಳು ಕೂಡ ಇತ್ತು ಸುಮ್ಮ ಊರಿನ ಹವಾ ಮಾಡ್ಲಕತ್ತಾನ ಊರಿನ ಹೌದಾ ಸರ್ ಹೊಡಿಬೇಡ್ರಿ ನೀವು ಹವಾ ಪಂಪ್ ಹೊಡಿಬೇಡ್ರಿ ನೀವು ಹವಾ ಹೊಡೆದ್ರ ಹವಾ ಬೀಳವ್ರು ನಾವ್ ಇದೀವಿ ಒಂದ್ ಮಾತು ಹೇಳಿದ ನಮ್ಮ ಅಣ್ಣ ಸುಮ್ಮನೆ ಹಚ್ಚಿ ಹುಡುಕ್ಯಾಡ್ರ 3 ಮಂದಿ ಹೆಣ್ಮಕ್ಳು ಹಾಡಿಕೆ ಕೇಳಕ್ ಬಂದಿರ್ಕಿಲ್ಲ ಅಂದ ಹೌದಾ ಸುಮ್ಮನೆ ಹಚ್ಚಿ ಲೈಟ್ ಇದ್ದಿದ್ದಿಲ್ಲ ನಲ್ಲಿ ಫೋಕಸ್ ಹಚ್ಚಿದ್ರಿ ಸರ್ ಫೋಕಸ್ ಅಂತ ಫೋಕಸ್ ಹಚ್ಚಿದ್ರೆ ಎಲ್ಲಾ ಸಭಾ ಕಾಣ್ತಿತ್ತು ಹೌದಾ ಸುಮ್ಮನೆ ಹಚ್ಚು ಫೋಕಸ್ ಸುಮ್ಮನೆ
ಚಿಮಣಿ ಹಚ್ಚೋ ಕೊಳೆ ಮೇಲೆ ಬಿದ್ದಿದ್ರಿ ಗುರುಗಳ. ಚಿಮಣಿ ಹಚ್ಚಾಕ ಚಿಮಣಿ ಹಣ್ಣು ಸಿಗಲ್ರಿ ಸರ್ ಈಗ. ಚಿಮಣಿ ಹಣ್ಣು ಸಿಗುವಂತ ಅದಕ್ಕ ಮಾತಾಡ್ರೆ ಘಾತ್ ಆಗಿರಬಾರ್ದು, ವಿಷಯಾಂತರಾಗಿರಬಾರ್ದು ಅನ್ನುವಂತ ಮಾತನ್ನ ಹೇಳಿ ಮುಂದಿನ ಸಂದೆ ಯಾಕಂದ್ರ ಒಂದು ಚರ್ಚಾ ರೂಪದ ವಿಷಯ ಏನಪ್ಪ ಅಂದ್ರೆ, ಯಾಕಂದ್ರ ಈ ಜನ ಸಭಾ ನೋಡಿ ರಾಗ ಮಾಡ್ಬೇಕಾಗುತ್ತದೆ. ಹೌದು ಶಿವ ಶ್ರೇಷ್ಠ ಏನ ಶಕ್ತಿ ಶ್ರೇಷ್ಠ? ಹೌದು, ಶಿವ ಶ್ರೇಷ್ಠ ಶಕ್ತಿ ಶ್ರೇಷ್ಠ. ಇವತ್ತೆಲ್ಲಾ ಸಂಚಾನ ಚರ್ಚೆ ಮಾಡಿದ್ವಿ ಕುಲಕರ್ಣಿ ಕಾಕಾರ ನಾವ ನಾಮ ಮತ್ತು ನೇಮ. ಹೌದಾ ವಿಷಯ ಇಲ್ಲಿ ಇಟ್ಟಪ್ಪ ಅಂದ್ರ ಕೆಲವೊಂದ್ ಜನರಿಗೆ ಅರ್ಥ ಆಗ್ತದೆ, ಅಲ್ಲ ಆಗಂಗಿಲ್ಲ. ಯಾಕಂದ್ರೆ ಹೊಸದಾಗಿ ಹಾಡಿಕೆ ಹೆಚ್ಚಾರಪ್ಪ ಅಂದ್ರೆ ಅವ್ರಿಗೆ ಅರ್ಥ ಆಗೋ ವಿಷಯನ ಇಡಬೇಕು. ಹೌದಾ ಗಂಡ ಹೆಂಡತಿ ಜಗಳ ಅಂತರಿದ. ಗಂಡ ಹೆಂಡತಿ ಮೇಲೆ ದಬಾಣಿಕೆ ಮಾಡೋದು, ಹೆಂಡತಿ ಗಂಡನ ಮೇಲೆ ದಬಾಣಿಕೆ ಮಾಡೋದು. ಹೌದು ಹೌದು. ಅವು ಅಪ್ಪನ ಮೇಲೆ ಮಾಡೋದು, ಅಪ್ಪ ಅವನ ಮೇಲೆ ಮಾಡೋದು. ಹೌದು, ಹೆಣ್ಣು ಶ್ರೇಷ್ಠ ಗಂಡ ಶ್ರೇಷ್ಠ. ಹೆಣ್ಣು ಶ್ರೇಷ್ಠ ಏನ ಗಂಡ ಶ್ರೇಷ್ಠ? ಹಿಂಗಂದ್ರೆ ತಿಳಿತದ್ರ ಅವ್ರಿಗೆ. ಹಿಂಗಂದ್ರೆ ತಿಳಿತದ ಇರ್ಲಿ. ಅದಕ್ಕಾಗಿ ಅಲ್ಲೂ ಕೂಡ ಇವತ್ತು ಸಂಚನ ಹನುಮಪ್ಪನ ಜಾತ್ರೆ ಮಾಡಿ ಬಂದಿವಿ. ಇಲ್ಲೂ 10 ಏರು ಮಠ ಹನುಮಪ್ಪನ ಜಾಗರಣೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಶಿವಶಕ್ತಿ ವಿಷಯದೊಳಗ ಸರ್ಜೋಡಿ ಕಲಾವಂತರು ಯಾವ್ದು ಹಿಡಿತೀರಿ ಹಿಡ್ರಿ, ಹಿಡಿದು ಬಿಟ್ಟ ಪಾಲ ಯಾರು ಹಡಲಗೆರೆ ಅವರು ಬಾಳ ಹರುಷದಿಂದ ಬಂದಿರಿ. ಹೌದಾ ಹಡಲಿಗೆರೆ ಅವ್ರ ನಿಮಗಿಂತ ಒಂದು ಪಾಯಿಂಟ್ ನೀವು ಯಾವ್ದು ವಿಷಯ ಬಿಡ್ತಿರ್ಲ ಬಿಟ್ಟ ಪಾಲ ಬಿಟ್ಟ ಬಿರಕ ನಿಮಗಿಂತ ಒಂದು ಪಾಯಿಂಟ್ ಹೆಚ್ಚು ಮಾಡ ಇವತ್ತು ಮಂಗಳಾರತಿ ಮಾಡ್ತೀನಿ ಅನ್ನುವಂತ ಮಾತನ್ನ ದೈವಕ್ಕೆ ವಿಶ್ವಾಸ ಕೊಟ್ಟು. ಹೌದಾ ನಾಕೆ ನುಡಿ ಚಾಲ ಹಾಡಿ ಚಾಲದೊಳಗ ನಡಕ ನಿಮಗೆ ನಿದ್ದೆ ಬರ್ಲಾರ್ದಂಗ ಒಂದೊಂದು ಜಾನಪದ ಹಾಡೋನು. ಜಾನಪದ ಕಾಕಗಳು ಯಾರು ಹೇಳ್ತೀನಿ ನಾನು ಜಾನಪದ ಹಾಡಿರ್ತೀವಿ. ಈ ಜಾನಪದ ಯಾವ್ರಿಪ್ಪ? ಇಲ್ಲ ಇನ್ನು ಮುಂದೆ ಇನ್ನ ಹೇಳೋನು. ಈ ಹೊಸ ಬಂದವ್ರಿಲ್ಲ, ಎಲ್ಲ ಹೊಸ ಬಂದವ್. ಹೆಂಗ ಇದಾನು ಇದಾಡು ಇದು ಹೊಸ ಜಾನಪದ ರೀ. ಹೆಂಗದ ನಾಡ ನೀ ಡ್ರೈವರು? ಹೌದಾ ನಾ ಡ್ರೈವರ ನಾನಿನಲ್ಲ ಅವರ. ಹೌದು, ಇದು ಹೊಸಾದ್ರಿಪ್ಪ. ಇದು ಹೊಸ ಇಂಥವೆಲ್ಲ ಡಬ್ಬಿಗಳು ಬಂದಾವ. ಮಗ ನಗಿ ಬರಬೇಕು, ನಿಜ ಬರಬಾರದ. ಮತ್ ಎದ್ದು ಮನಿಗೆ ಹೋಗ್ಬಾರ್ದು. ಎದ್ದು ಮನೆಗೆ ಹೋದಪ್ಪ ನಮ್ಮ ಜಾಗ ಇಲ್ಲಿ ಕುಲ್ಲ ಆಯ್ತಪ್ಪ, ನಾವ್ ಯಾರ ಮುಂದೆ ಆಡ್ಬೇಕು ಹಂಗಾಗಬಾರ್ದು. ಅದಕ್ಕೆ ನಡಕ್ ಒಂದೊಂದು ವಿಷಯಗಳನ್ನ ಮಾತಾಡ್ಕೋತ ಹೋಗೋಣ ಅನ್ನುವಂತ ಮಾತನ್ನ ದೈವಕ್ಕೆ ಮಾತು ಹೇಳಿ ನಾಕೆ ನುಡಿ ಚಾಲ ಹಾಡಿ ನಾವು ಸರ್ಜೋಡಿ ಕಲಾವಂತರಿ ಪಾಳೆ ಕೊಡೋ ದಾಟಿ ಯಾವ್ದು ಹಾಡೋಣ ಈಗ? ಯಾವ್ದ್ರಿಪ್ಪ ಅದು? ಪಟ್ಟಿ ಅಂಗಡಿ ಪಾರು. ಹೌದು, ಇಟ್ಟಿ ಅನ್ನದಾರು. ಇಟ್ಟಿರ ಕೊಡಚರು. ಇದಕ್ಕೆ ಹೆಂಗೈತ್ರಿ ಯೂಟ್ಯೂಬ್ ಸರ್? ಬರಬರದ. ಹೌದು,